ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿದು ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್, ಹಣ ಯಾವಾಗ ಬರ್ತದೆ, ಸೆಲ್ಫ್ ಡಿಕ್ಲರೇಷನ್ಸ್ ಎರರ್ ಯೋಜನೆ ಬಂದಾಯ್ತಾ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಸೆಲೆಕ್ಟ್ ಮಾಡೋರಲ್ಲಿ ಯಾವುದೇ ರೀತಿ ಇವನಿದು ಆಪ್ಷನ್ಸ್ ಕೂಡ ತೋರಿಸ್ತಾ ಇಲ್ಲ. ಕೆಲವರು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದಿರಲ್ವಾ ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಸೆಲ್ಫ್ ಡಿಕ್ಲರೇಷನ್ ಕೂಡ ತೋರಿಸ್ತಾ ಇದೆ ಅಂದ್ರೆ ನಿಮಗೆ ಮಾಡಿ, ಯಾರಿಗೆ ಈ ರೀತಿ ತೋರಿಸ್ತಾ ಇಲ್ಲ ಅವರು ವೆಯ್ಟ್ ಕೂಡ ಮಾಡಿ, ನಂತರದ ದಿನಗಳಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಲೈವ್ ಕೂಡ ಆಗಿದೆ, ಮಾಡಬೇಕಾಗುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ, ಡಿಸೆಂಬರ್ದು ಪೆಂಡಿಂಗ್ ಇದೆ, 180 ಡೇಸ್ ಕಂಪ್ಲೀಟೆಡ್ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇಲಾಖೆಯಿಂದ ಅನುದಾನ ಹಾಕಿದ್ದಾರೆ, ಬಟ್ ಇನ್ನೂ ಕೂಡ ಸಾಕಷ್ಟು ಅಭ್ಯರ್ಥಿಗಳಿಗೆ ಬಂದಿಲ್ಲ. ಒಂದ್ಸಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಮಗೆ ಶೀಘ್ರದಲ್ಲೇ ಜಮೆ ಆಗುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಮಾಹಿತಿ ಬರ್ತಾ ಇದೆ. ಯಾರಿಗೆ ಪೆಂಡಿಂಗ್ ಇದೆ ಅವರಿಗೆ, ಲೈಕ್ ಆಲ್ಮೋಸ್ಟ್ ಎಲ್ಲರಿಗೂ ಡಿಸೆಂಬರ್ ಹಣ ಕ್ಲಿಯರ್ ಮಾಡಿದ್ದಾರೆ. ನಂತರ ಜನವರಿ ಹಣ ಯಾವಾಗ ಬರುತ್ತೆ, ಜನವರಿ ಹಣ ಅಂತ ಇದೆ. ಜನವರಿ ಹಣ ಬಂದ್ಬಿಟ್ಟು ನಿಮಗೆ ಈ ಮಂತ್ ಎಂಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಒಂದು ತಿಂಗಳ ಹಣ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಆಗ್ತಾ ಇದ್ದಾರೆ. ಡಿಸೆಂಬರ್ದು ಜನವರಿ ಎಂಡ್ ಒಳಗೆ ಹಾಕಿದ್ದಾರೆ, ಜನವರಿ ಫೆಬ್ರವರಿ ಎಂಡ್ ಒಳಗೆ ಹಾಕ್ತಾರೆ, ಫೆಬ್ರವರಿ ಮಾರ್ಚ್ ಎಂಡ್ ಒಳಗೆ ಹಾಕ್ತಾರೆ. ಆ ರೀತಿ ಕೂಡ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಪೆಂಡಿಂಗ್ ಇದ್ರೆ, ಲೈಕ್ ಉಳಿಸ್ಕೊಂಡ್ರೆ ಅದನ್ನ ಒಟ್ಟಿಗೆ ನಿಮಗೆ 2 ಕಂತಿನ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ಗೆ ಆಗ್ತಾ ಇದ್ದಾರೆ. ಈ ರೀತಿ ನಿಮಗೆ ಒಂದು ರೂಟೀನ್ ಫಾಲೋ ಮಾಡ್ತಾ ಇದ್ದಾರೆ ಇಲಾಖೆಯವರು. ಬಿಕಾಸ್ ಈ ಹಿಂದೆ ಮಂತ್ಲಿ ಮಾಡ್ತಾ ಇದ್ದಾರೆ, ನಂತರ ಅನುದಾನ ಕೊರತೆ ಇರೋ ಕಾರಣ ಮಂತ್ಲಿ ಇರೋದನ್ನ ನಿಮಗೆ ಅದನ್ನ ಬದಲಾವಣೆ ಕೂಡ ಮಾಡಿದ್ದಾರೆ. ನೀವು ಗಮನಿಸಬಹುದು ಅನ್ಕೋತೀನಿ. ಯಾರು ಬಂದಿಲ್ಲ ಅವರು ವೇಟ್ ಕೂಡ ಮಾಡಿ, ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿ, ಅದು ವೆರಿ ಇಂಪಾರ್ಟೆಂಟ್. ಯೋಜನೆ ಕೂಡ ನಿಮಗೆ ಗೊತ್ತಿರೋ ಹಾಗೆ ಮುಗಿತಾ ಬಂತು. ನಾವು ಯೋಜನೆ ರದ್ದು ಮಾಡ್ತೀವಿ, ಯಾರೆಲ್ಲ ಆಗಿದೆ ಅವರಿಗೆ ನಾವು 2 ವರ್ಷವರೆಗೂ ಕೊಡ್ತಾ ಇದೀವಿ. ಇನ್ನ ಬೇರೆಯವರಿಗೆ, ಉಳಿದವರಿಗೆ ನಾವು ಕೊಡ್ತೀವಿ, ಹೊಸಬರಿಗೆ ಅಂತ ಹೇಳಿ ಸರ್ಕಾರ ಮನ್ನಣೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಯೋಜನೆ ಕೂಡ ಬಂದ್ ಆಗುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.